ಓಂ ಶಾಂತಿ. ದಿನಾಂಕ ಆಗಿದೆ 18/2/2026. ನೀವು ಹಳೆಯ ಪ್ರಪಂಚದಿಂದ ಸತ್ತು ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಈ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಿ. ಈಗ ನಿಮ್ಮ ಪ್ರೀತಿಯು ಒಬ್ಬ ಭಗವಂತನೊಂದಿಗೆ ಜೋಡಿಸಲ್ಪಟ್ಟಿದೆ. ತಂದೆಯು ಬಿಂದುವಾಗಿದ್ದಾರೆ. ಬಿಂದುವಾಗಿ ಬಿಂದು ತಂದೆಯನ್ನು ನೆನಪು ಮಾಡಿ, ಆಗ ಸಾಹುಕಾರರಾಗಿ ಬಿಡುವಿರಿ. ನೀವು ಧನವಂತರಾಗುತ್ತಾ ಹೋಗುತ್ತೀರಿ. ನೆನಪಿನಲ್ಲಿಯೇ ಸತ್ಯ ಸಂಪಾದನೆ ಇದೆ. ಹಳೆಯ ಪ್ರಪಂಚದಿಂದ ಸತ್ತು ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಈ ವಿಶ್ವವಿದ್ಯಾಲಯಕ್ಕೆ ಬರುತ್ತೇವೆ. ತಂದೆಯು ಹೊಸ ಪ್ರಪಂಚಕ್ಕೆ ಹೋಗುವ ಮಾರ್ಗವನ್ನು ತಿಳಿಸುತ್ತಾರೆ. ತಂದೆಯು ದುಃಖದಿಂದ ಮುಕ್ತಗೊಳಿಸುತ್ತಾರೆ. ತಂದೆಯಂತೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಪತಿತ ಪಾವನನಾಗಿದ್ದಾರೆ. ಪಾವನ ಪ್ರಪಂಚ ಸುಖಧಾಮದಲ್ಲಿ ಕರೆದುಕೊಂಡು ಹೋಗುವವರಾಗಿದ್ದಾರೆ. ಪರಮಪಿತ ಪರಮಾತ್ಮನು ನಮಗೆ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ನಾವು ಅವರ ಮಕ್ಕಳು ಆಗುತ್ತೇವೆಂದ ಮೇಲೆ ಸ್ವರ್ಗದ ಆಸ್ತಿಯು ಖಂಡಿತ ಸಿಗುವುದು. ಅವರು ಸ್ವರ್ಗ ಸ್ಥಾಪನೆ ಮಾಡುವವರಾಗಿದ್ದಾರೆ. ತಂದೆ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತಾ ಹೋಗುತ್ತವೆ. ನೀವು ಬಹಳ ಧನವಂತರಾಗುತ್ತೀರಿ. ಇದಕ್ಕೆ ಸತ್ಯ ತಂದೆಯ ಮೂಲಕ ಸತ್ಯ ಸಂಪಾದನೆ ಎಂದು ಹೇಳಲಾಗುತ್ತದೆ. ಶಾಂತಿಯು ಶಾಂತಿಧಾಮದಲ್ಲಿಯೇ ಇರುತ್ತದೆ. ಆದರೂ ಮತ್ತೆ ಶರೀರವನ್ನು ತೆಗೆದುಕೊಂಡು ಕರ್ಮವನ್ನು ಮಾಡಲೇಬೇಕಾಗಿದೆ. ಸತ್ಯಯುಗದಲ್ಲಿ ಕರ್ಮ ಮಾಡುತ್ತಿದ್ದರೂ ಶಾಂತಿ ಇರುತ್ತದೆ. ಯಾರು ಚೆನ್ನಾಗಿ ಸರ್ವಿಸ್ ಮಾಡುವರೋ ಅವರ ಹೃದಯವೂ ಸಹ ಸಾಕ್ಷಿ ಕೊಡುತ್ತದೆ. ವಿಶ್ವವಿದ್ಯಾಲಯದಲ್ಲಿ ಯಾರು ಚೆನ್ನಾಗಿ ಓದುವರೋ ಅವರು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ದೇವತೆಗಳಿಗೆ ಯಾವಾಗಲೂ ಪವಿತ್ರ ಭೋಜನವನ್ನೇ ನೈವೇದ್ಯವನ್ನಿಡಲಾಗುತ್ತದೆ. ಅಂದಾಗ ನೀವು ಸಹ ಪವಿತ್ರ ಭೋಜನವನ್ನು ಸ್ವೀಕರಿಸಿ. ಈಗ ನೀವು ಮಕ್ಕಳು ಅರಳಿರುವ ಹೂವಿನ ತರಹ ಹರ್ಷಿತರಾಗಿರಬೇಕು. ಸ್ವರ್ಗದಲ್ಲಂತೂ ಸ್ವಾಭಾವಿಕ ಸೌಂದರ್ಯವಿರುತ್ತದೆ. ಅಲ್ಲಿ ಪ್ರಕೃತಿಯು ಸತೋಪ್ರಧಾನವಾಗಿರುತ್ತದೆ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಫಾಲೋ ಮಾಡಿ ಪವಿತ್ರರಾಗಿ. ಫಾಲೋ ಮಾಡುವುದರಿಂದಲೇ ಸ್ವರ್ಗದ ಮಾಲೀಕರಾಗುವಿರಿ. ಲೌಕಿಕ ತಂದೆಯನ್ನು ಫಾಲೋ ಮಾಡುವುದರಿಂದ 63 ಜನ್ಮಗಳು ನೀವು ಏಣಿಯನ್ನು ಕೆಳಗಿಳಿದಿದ್ದೀರಿ. ಈಗ ತಂದೆಯನ್ನು ಫಾಲೋ ಮಾಡಿ ಮೇಲೇರಬೇಕಾಗಿದೆ. ಪಾರಲೌಕಿಕ ತಂದೆಯು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗುತ್ತೀರಿ. ಒಬ್ಬ ತಂದೆಯೇ ಎಲ್ಲರನ್ನು ಪಾವನ ಮಾಡುವವರಾಗಿದ್ದಾರೆ. ಶಿವ ಜಯಂತಿ ಎಂದರೆ ಭಾರತದ ಸ್ವರ್ಗ ಜಯಂತಿ ಆಗಿದೆ. ಗೀತೆಯೇ ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ. ಗೀತಾ ಮಾತೆಯಾಗಿದೆ. ಆಸ್ತಿಯಂತೂ ತಂದೆಯಿಂದಲೇ ಸಿಗುವುದು. ನಾವು ಈಶ್ವರ್ಯ ವಿದ್ಯಾರ್ಥಿಗಳಾಗಿದ್ದೇವೆ. ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕಾಗಿದೆ. ಯಾವುದೇ ಚೀಚಿ ಹವ್ಯಾಸಗಳನ್ನು ಮಾಡಿಕೊಳ್ಳಬಾರದು. ಜೀವಿಸಿದಂತೆಯೇ ಶರೀರದ ಬಾಣವನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಭಿನ್ನ ಭಿನ್ನ ಅಂಶಗಳನ್ನು ವಿಚಾರಸಾಗರ ಮಂಥನ ಮಾಡಿ ಪತಿತರನ್ನು ಪಾವನ ಮಾಡುವ ವ್ಯಾಪಾರ ಮಾಡಬೇಕಾಗಿದೆ. ಸಂತುಷ್ಟತೆಯ ತ್ರಿಮೂರ್ತಿ ಸರ್ಟಿಫಿಕೇಟ್ನ ಮೂಲಕ ಸದಾ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಯ ಅಧಿಕಾರಿ ಭವ. ಸದಾ ಸಫಲರಾಗಲು ತಂದೆ ಹಾಗೂ ಪರಿವಾರದೊಂದಿಗೆ ಸರಿಯಾದ ಸಂಬಂಧವಿರಬೇಕು. ಪ್ರತಿಯೊಬ್ಬರೂ 3 ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ತಂದೆ, ತಾವು ಮತ್ತು ಪರಿವಾರದಿಂದ. ಪರಿವಾರವನ್ನು ಸಂತುಷ್ಟ ಮಾಡುವುದಕ್ಕಾಗಿ ಚಿಕ್ಕದಾದ ಮಾತೊಂದನ್ನು ನೆನಪಿಟ್ಟುಕೊಳ್ಳಿರಿ. ಗೌರವ ಕೊಡುವ ರೆಕಾರ್ಡ್ ನಿರಂತರವಾಗಿ ನಡೆಯುತ್ತಿರಲಿ. ಇದರಲ್ಲಿ ನಿಷ್ಕಾಮಿಯಾಗಿರಿ. ತಂದೆಯನ್ನು ಸಂತುಷ್ಟಪಡಿಸುವುದಕ್ಕಾಗಿ ಸತ್ಯವಾಗಿರಿ ಮತ್ತು ಸ್ವಯಂನೊಂದಿಗೆ ಸಂತುಷ್ಟವಾಗಿರಲು ಸದಾ ಶ್ರೀಮತದಂತೆ ಗೆರೆಯೊಳಗೆ ಇರಬೇಕು. ಯಾರು ದೇಹವನ್ನು ನೋಡದೆ ಚೈತನ್ಯ ಹಾಗೂ ಚರಿತ್ರೆಯನ್ನು ನೋಡುವರೋ ಅವರೇ ಶ್ರೇಷ್ಠ ಚಾರಿತ್ರ್ಯವಂತರು ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.